ರಾಜ್ಯದಲ್ಲಿ ಇಂದು 8 ಹೊಸ ಕೇಸ್ಗಳು ಪತ್ತೆಯಾಗಿದ್ದಾವೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಈಗ 520ಕ್ಕೆ ಏರಿಕೆ ಆದಂತಾಗಿದೆ. ಕಲಬುರಗಿಯ 7 ಕೇಸ್ಗಳು ಈಗ ದಾಖಲಾಗಿರುವಂತದ್ದು. ಕಲಬುರಗಿಯಲ್ಲಂತೂ ದಿನದಿಂದ ದಿನಕ್ಕೆ ಕೇಸ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಟೋಟಲ್ ಆಗಿ ಇವತ್ತು ಅಂದ್ರೆ ಮಾರ್ನಿಂಗ್ ಬುಲೆಟಿನ್ ಅಲ್ಲಿ 8 ಹೊಸ ಕೇಸ್ಗಳು ಪತ್ತೆಯಾಗಿದ್ದಾವೆ. ಈ ಮೂಲಕ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 520ಕ್ಕೆ ಏರಿಕೆ ಆದಂತಾಗಿದೆ. 8 ಕೇಸ್ಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ನಿನ್ನೆ 512 ಇತ್ತು. ಸೊ ಇವತ್ತು 8 ಹೊಸ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ 520ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಅದರಲ್ಲಿ ಆ 8 ಕೇಸ್ಗಳಲ್ಲಿ 7 ಕೇಸ್ಗಳು ಕಲಬುರಗಿಯದ್ದೇ ಆಗಿದೆ. ಸೊ ಇನ್ನೆಂತಹ ಆತಂಕ ಮನೆ ಮಾಡಿದೆ ಗಮನಿಸಿ ಕಲಬುರಗಿಯಲ್ಲಿ. ಏಕೆಂದ್ರೆ ಅಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇತ್ತು ಮತ್ತು ಒಂದ್ ಕಡೆ ಸೋಂಕಿತರ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಲೆಬಿಸಿಯನ್ನ ಉಂಟು ಮಾಡಿದೆ ರಾಜ್ಯಕ್ಕೆ. ಕಲಬುರಗಿ ಜಿಲ್ಲೆ ಕೂಡ ಕಲಬುರಗಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬೆಳಗಾವಿ ಈ ಜಿಲ್ಲೆಗಳು, ಬಾಗಲಕೋಟೆ ಸೇರಿದಂತೆ ಮೈಸೂರು, ಬೆಂಗಳೂರು ಈ ಪ್ರಮುಖ 6 ಜಿಲ್ಲೆಗಳಿದಾವಲ್ಲ, ಸರ್ಕಾರಕ್ಕೆ ಇದೇ ದೊಡ್ಡ ಮಟ್ಟದ ಸವಾಲಾಗಿದ್ದಾವೆ. ಇಲ್ಲೇ ಹೊಸದಾದಂತಹ ಪ್ರಕರಣಗಳು ಜಾಸ್ತಿ ದಿನದಿಂದ ದಿನಕ್ಕೆ ವರದಿ ಆಗ್ತಾ ಇರೋದು. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 520ಕ್ಕೆ ಏರಿಕೆ ಆಗಿದೆ ಟೋಟಲ್ ಆಗಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ ಕಳಸ, ಇಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸ್ವಲ್ಪ ನಿರಾಳ ರಾಜ್ಯದ ಜನ. ಯಾಕೆಂದ್ರೆ ಕಲಬುರಗಿಯನ್ನ ಹೊರತುಪಡಿಸಿ ಬೇರೆ ಕಡೆ ಎಲ್ಲೂ ಕೂಡ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿಲ್ಲ, ಒಂದೇ ಒಂದು ಕೇಸ್ ಬಿಟ್ಟು. ಆದ್ರೆ ಕಲಬುರಗಿಗೆ ಮಾತ್ರ ದೊಡ್ಡ ಆತಂಕ ಶುರು ಆಗ್ತಾ ಇದೆ ಈಗ. ಹೌದು ಪೃಥ್ವಿ, ಕಲಬುರಗಿಯ ಸದ್ಯದ ಚಿತ್ರಣವನ್ನ ನೋಡೋದಾದ್ರೆ ಇವತ್ತು ಬಂದಿರುವಂತಹ 8 ಹೊಸ ಪ್ರಕರಣಗಳಲ್ಲಿ 6 ಪ್ರಕರಣಗಳು ಕೂಡ ಕಲಬುರಗಿಯದ್ದೇ ಇದೆ. ಅದರಲ್ಲೂ ಪೇಷಂಟ್ ನಂಬರ್ 425ರ ಸಂಪರ್ಕಕ್ಕೆ ಬಂದಂತವರೇ ಇದ್ದಾರೆ 6 ಜನ ಕೂಡ. ಸೊ ಅಲ್ಲೇನಾದ್ರೂ ಹೊಸ ಕ್ಲಸ್ಟರ್ ಶುರು ಆಗ್ಬಿಟ್ಟಿದ್ಯಾ ಅನ್ನುವಂತ ಆತಂಕ ಎದುರಾಗೋದು ಸಹಜ. ಬೆಂಗಳೂರು ನಗರದಲ್ಲಿ 1 ಮತ್ತು ಗದಗದಲ್ಲಿ 1 ಪ್ರಕರಣ ಇದೆ. ಗದಗದ ಪ್ರಕರಣ ಸಾರಿಯಿಂದ ಅಡ್ಮಿಟ್ ಆಗಿರುವಂತದ್ದು ಆಸ್ಪತ್ರೆಗೆ. ಆ ವ್ಯಕ್ತಿಗೆ 75 ವರ್ಷ. ಸೊ ಅದು ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು. ಬೆಂಗಳೂರು ಅರ್ಬನ್ ಅಲ್ಲಿ ಇವತ್ತು ನಾವು ನೋಡಿರುವಂತಹ ಒಂದು ಪ್ರಕರಣ ಕಂಟೈನ್ಮೆಂಟ್ ಝೋನ್ ಗೆ ಭೇಟಿ ಕೊಟ್ಟವರಾಗಿದ್ದಾರೆ. ಅಂದ್ರೆ ಕಂಟೈನ್ಮೆಂಟ್ ಝೋನ್ ಯಾವುದು ತುಂಬಾ ಸೂಕ್ಷ್ಮ ಪ್ರದೇಶ ಅಂತ ಗುರುತು ಮಾಡಿ ಅಲ್ಲಿ ಸಾಕಷ್ಟು ಮುತುವರ್ಜಿಯನ್ನ ವಹಿಸಲಾಗಿತ್ತೋ ಅಂತದ್ದೇ ಒಂದು ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿಗೆ ಒಂದು ಪಾಸಿಟಿವ್ ಬಂದಿರುವಂತದ್ದು. ಸೊ ಇವಿಷ್ಟನ್ನ ಹೊರತುಪಡಿಸಿದ್ರೆ ನಿನ್ನೆಯಿಂದ ನಾವು ಲೆಕ್ಕ ಹಾಕೋದಾದ್ರೆ ಒಂದು ಹೊಸ ಪ್ರಕರಣ, ಸಾವಿನ ಪ್ರಕರಣ ವರದಿಯಾಗಿದೆ. ಅದು ಕೂಡ ಕಲಬುರಗಿಯದ್ದೇ. ಪೇಷಂಟ್ ನಂಬರ್ 422. ಸೊ 57 ವರ್ಷದ ಪುರುಷ ಇನ್ನು ಅಡ್ಮಿಟ್ ಆಗಿ ಆಸ್ಪತ್ರೆಗೆ ಸಾರಿ ಪ್ರಕರಣದಿಂದ ಅವರು ಅಡ್ಮಿಟ್ ಆಗಿದ್ರು. ಅದಲ್ಲದೆ ಅವರಿಗೆ ಒಂದು ಲಿವರ್ ಸಮಸ್ಯೆ ಕೂಡ ಇತ್ತು. ಹಾಗಾಗಿ 27ನೇ ತಾರೀಕು ಅವರು ನಾನಾ ಕಾರಣಗಳಿಂದಾಗಿ ಸಾವನ್ನಪ್ಪಿದ್ದಾರೆ. ಸೊ ಇದುವರೆಗೆ ಇರುವಂತಹ 20 ಸಾವಿನ ಪ್ರಕರಣಗಳ ಜೊತೆನಲ್ಲಿ 198 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಆಲ್ಮೋಸ್ಟ್ 1/3 ಆಫ್ ಟೋಟಲ್ ನಂಬರ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಜನರಲ್ಲಿ 3ರಲ್ಲಿ 1 ಭಾಗದಷ್ಟು ಜನ ಆರೋಗ್ಯವಂತರಾಗಿ ಗುಣಮುಖರಾಗಿ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಸೊ ಇವತ್ತಿನ ಅರ್ಧ ದಿನದಲ್ಲಿ ಒಟ್ಟು ಬಂದಿರುವಂತಹ ಈ 8 ಪ್ರಕರಣ ಬಹುಶಃ ಸಂಜೆ ವೇಳೆಗೆ ಇದು ಜಾಸ್ತಿ ಆಗ್ಬೋದು ಅಥವಾ ಆಗ್ದಲೇ ಕೂಡ ಇರ್ಬೋದು. ಆದ್ರೆ ಕಲಬುರಗಿಯ ಪರಿಸ್ಥಿತಿ ನಿಜಕ್ಕೂ ಸ್ವಲ್ಪ ಆತಂಕ ಹುಟ್ಟಿಸುವಂತದ್ದೇ ಆಗಿದೆ. ಪ್ರತಿದಿನ ಕೂಡ ನಾವು ನೋಡ್ತಾ ಇರುವಂತಹ ಲಿಸ್ಟ್ ನಲ್ಲಿ ಕಲಬುರಗಿ ಮತ್ತು ವಿಜಯಪುರ ಹೆಚ್ಚು ಪ್ರಕರಣಗಳನ್ನು ನಾವು ಇನ್ನೂ ನೋಡ್ತಾನೆ ಇದೀವಿ. ಅಲ್ಲಿ ಯಾಕೋ ಕಂಟ್ರೋಲ್ಗೆ ಬರ್ತಿಲ್ವೇನೋ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದೆ ಪೃಥ್ವಿ. ಸೊ ಇನ್ನ ಕಲಬುರಗಿಯಲ್ಲಿ ಈಗ ಅತಿ ಹೆಚ್ಚು ರ್ಯಾಪಿಡ್ ಟೆಸ್ಟ್ ಮಾಡುವಂತ ಅವಶ್ಯಕತೆ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ ಈ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ. ಖಂಡಿತ ಹೌದು. ಆದ್ರೆ ಸದ್ಯದ ಮಟ್ಟಿಗೆ ರ್ಯಾಪಿಡ್ ಟೆಸ್ಟಿಂಗ್ ಸಂಪೂರ್ಣ ನಿಂತಿದೆ. ಯಾಕಂದ್ರೆ ICMR ಅದಕ್ಕಿನ್ನು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಒಂದಷ್ಟು ಕಿಟ್ಗಳು ಫಾಲ್ಟಿ ಆಗಿತ್ತು, ಹಾಗಾಗಿ ಅದನ್ನ ವಾಪಸ್ ಮರಳಿ ಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಆ ಒಂದು ಕಾರಣದಿಂದಾಗಿ ರ್ಯಾಪಿಡ್ ಟೆಸ್ಟಿಂಗ್ ಇನ್ನು ಶುರು ಆಗಿಲ್ಲ. ಆದ್ರೆ ಇವಾಗ ಬಂದಿರುವಂತಹ ಎಲ್ಲಾ ಪ್ರಕರಣಗಳು, ಯಾರ್ಯಾರು ರೋಗಿಗಳು ಪಾಸಿಟಿವ್ ಇದ್ದಾರೆ ಅವರ ಸಂಪರ್ಕಕ್ಕೆ ಬಂದಂತಹ ಅಷ್ಟು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಗಳನ್ನ ಇದುವರೆಗೆ ಹೇಗೆ ಮಾಡ್ತಾ ಇದ್ರು ಅದೇ ಒಂದು ವಿಧಾನದಲ್ಲಿ ಪರೀಕ್ಷೆಗಳನ್ನ ಮಾಡ್ಲಾಗ್ತಾ ಇದೆ. ಸೊ ಹಾಗಾಗಿ ಹೆಚ್ಚೆಚ್ಚು ಪ್ರಕರಣಗಳು ಈಗ ನಾವು ನೋಡ್ತಾ ಇರುವಂತದ್ದು. ಒಂದು ಸಲ ಇದು ಕಂಪ್ಲೀಟ್ ಆಗಿ ಅಷ್ಟು ಕಾಂಟ್ಯಾಕ್ಟ್ಸ್ ನ ಒಂದು ಚೆಕಿಂಗ್ ಮುಗ್ದು ಅವರೆಲ್ಲರ ಬಗ್ಗೆ ಒಂದು ನಿಖರವಾದ ಒಂದು ಮಾಹಿತಿ ಗೊತ್ತಾದ್ರೆ ಅವರ ಆರೋಗ್ಯದ ಬಗ್ಗೆ ಅಷ್ಟರ ಮಟ್ಟಿಗೆ ನಾವು ಸೇಫ್ ಆಗಿದ್ದೀವಿ ಅಥವಾ ಕಂಟ್ರೋಲ್ ನಲ್ಲಿ ಇದೆ ಸಿಚುಯೇಷನ್ ಅಂತ ಹೇಳ್ಬಹುದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.